ಮೂಡಾದ ಹಗರಣದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದರ ಫಲವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 14 ಸೈಟ್ ಏನು ಪಡೆದಿದ್ರು ಅದನ್ನು ಮೂಡಾಗೆ ಹಿಂದಿರುಗಿಸುವಂಥ ಕೆಲಸವು ಹೋರಾಟದ ಕಾರಣಕ್ಕೆ ಆಗಿದ್ದು ಅನ್ನೋದನ್ನು ಪ್ರಾರಂಭದಲ್ಲಿ ನೆನೆಸ್ಕೊತೀನಿ. ಬರೀ 14 ಸೈಟ್ ಅಟ್ಟೆ ತೃಪ್ತಿನ ಅಂದರೆ ಇಲ್ಲ. ಇವತ್ತು ಇಡಿ ಎಂಟ್ರಾದ ಮೇಲೆ ಇಡಿ ಅವರ ಪರಿಶ್ರಮದ ಮತ್ತು ಆಗಿರುವಂಥ ಅಕ್ರಮಗಳ ಎಲ್ಲವನ್ನು ನೋಡಿದಂಥ ಸಂದರ್ಭದಲ್ಲೇ ಸುಮಾರು 1055 ಸೈಟ್ಗಳು ಇವತ್ತು ಅವರು ವಶಪಡಿಸ್ಕೊಂಡಿರೋದನ್ನು ನಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಅಂದರೆ ಇಡಿ ಅಂತ ಸಂಸ್ಥೆ ಇವತ್ತು 1055 ಸೈಟ್ಗಳನ್ನು ವಶಕ್ಕೆ ಪಡ್ಕೊಂಡು ಮುಖ್ಯಮಂತ್ರಿಗಳ 14 ಸೈಟು ಇವತ್ತು ಮೂಡಾಗೆ ಹಿಂದಿರುಗಿಸುವ ಹೋರಾಟವನ್ನು ಎಲ್ಲ ಮಾಧ್ಯಮದವರು ನೀವೆಲ್ಲರೂ ಕೊಟ್ಟಿರುವ ಸಹಕಾರದ ಕಾರಣಕ್ಕೆ ನೀವೆಲ್ಲರೂ ಅದನ್ನು ಏನೋ ನಿಷ್ಪಕ್ಷಪಾತವಾಗಿ ವರದಿಯನ್ನು ಮಾಡಿದ್ದರ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಅಲ್ಲೋಲಕಲ್ಲೋಲ ಆಗಿ ಪಾದಯಾತ್ರೆಯೂ ಮಾಡುವಂತಾಗಿ ಇವತ್ತು ಮೈಸೂರು ನಗರದ 1055 ಸೈಟು ಸದ್ಯಕ್ಕೆ ಎಲ್ಲ ಪ್ರಭಾವಿತರು ಯಾರ್ಯಾರು ಅನ್ನೋದು ತಮ್ಮೆಲ್ಲರೂ ಗಮನಕ್ಕೂ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಧನ್ಯವಾದವನ್ನು ಪ್ರಾರಂಭದಲ್ಲಿ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಾವು ಕೆಸಿ ಲೇಔಟಿನ ಈ ಭಾಗದಲ್ಲಿ ಬಂದು ನಿಂತಿದ್ದೀವಿ. ನಮಗೆ ಕಳೆದ ಒಂದು 15 ದಿವಸದಿಂದ ಈ ಭಾಗದ ನಾಗರಿಕರು ಏನು ಗಮನಿಸ್ತಾ ಇದ್ರು, ನಾಗರಿಕರು ಗಮನಿಸಿ ಏನು ನನ್ನ ಗಮನಕ್ಕೆ ತಂದಿದ್ರು, ಈ ಭಾಗದಲ್ಲಿ ಅಕ್ರಮ ಒಂದು ಬಿಲ್ಡಿಂಗು ಅಥವಾ ಕಾಂಪೌಂಡ್ ನಡೀತಾ ಇದೆ. ಇದ್ರ ಬಗ್ಗೆ ಶಾಸಕರು ನೀವು ಧ್ವನಿ ಎತ್ತಬೇಕು ಅಂತ ಎಲ್ಲ ಒತ್ತಾಯವನ್ನು ಇಲ್ಲಿಯ ಕೆಸಿ ಲೇಔಟಿನ ನಿವಾಸಿಗಳ ಸಂಘದವರು ಎಲ್ಲ ಹಿರಿಯರು ನನ್ನ ಗಮನವನ್ನು ಸೆಳೆದಿದ್ರು. ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಒಂದು ಜಾಗದ ಬಗ್ಗೆ ನಾನು ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಶ್ನೆ ಹಾಕ್ಕೊಂಡು ಮೈಸೂರಿನ ಚಾಮುಂಡಿ ಬೆಟ್ಟದ ರಸ್ತೆಯಲ್ಲಿರುವಂಥ ಕೆಸಿ ಲೇಔಟಲ್ಲಿ ಒಂದು ಅಕ್ರಮವಾದಂಥ ಕಾಂಪೌಂಡನ್ನು ಕೆರೆ ಅನ್ನುವಂಥ ಕಾಂಪೌಂಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸರ್ಕಾರದ ಗಮನಕ್ಕೆ ಬಂದಿದೆಯಾ, ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮವನ್ನು ಕೈಗೊಂಡಿದೆ ಎನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಗಮನ ಸೆಳೆಯುವ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಉತ್ತರ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ಮೈಸೂರಿನ ಪ್ರಸಿದ್ಧ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿರುವ ಕೆಸಿ ಲೇಔಟ್ನ ಕೆರೆ ಒತ್ತುವರಿ ಮಾಡಿ ಬೇಲಿ ಹಾಕಿದ್ದು, ಇದರ ಬಗ್ಗೆ ಗಮನ ಸೆಳೀತೀನಿ ಅಂತ ಪ್ರಶ್ನೆ ಹಾಕ್ಕೊಂಡಿದ್ದೆ. ಅದರಲ್ಲಿ ಅವರು ಉತ್ತರ ಕೊಡ್ತಾರೆ, ಮೈಸೂರು ತಾಲೂಕು ಕಸಬಾ ಹೋಬಳಿ ಕುರ್ಬಾರಳ್ಳಿ ಗ್ರಾಮದ ಸರ್ವೆ ನಂಬರ್ 4ರ ಪೈಕಿ ಪ್ರಸ್ತಾಪಿತ ಕೆರೆಯ ಪ್ರದೇಶವು ಬರುತ್ತಿದ್ದು, ಆಮೇಲೆ ಕಾಮ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ, ಸರ್ವೆ ನಂಬರ್ 4ರಲ್ಲಿ ಆಕಾರ ಬಂದಿಯಂತೆ 979.01 ಎಕರೆ ಇದ್ದು ಬಿ ಖರಾಬಿನಲ್ಲಿ ದಾಖಲಾಗಿರುತ್ತದೆ. ಆಮೇಲಿಂದ ಅವ್ರ ಪ್ರಶ್ನೆಗೆ ಉತ್ತರ ಏನು ಕೊಡ್ತಾರೆ ಅಂದರೆ, ಇಡೀ ಕೆಸಿ ಲೇಔಟಲ್ಲಿ ಮನೆ ಆಗೋಗಿದೆ, ಎಲ್ಲ ಆಗೋಗಿದೆ ಅನ್ನುವಂಥ ಹಾರಿಕೆಯ ಜಾರಿಕೆಯ ಉತ್ತರವನ್ನು ಕೊಟ್ಟು ಸದನದಿಂದ ಅವತ್ತು ಉತ್ತರವನ್ನು ಟೇಬಲ್ ಮಾಡಿ ಓಡೋಗಿದ್ರು, ಚರ್ಚೆಗೆ ಕೊಡಲಿಲ್ಲ ಬಂಧುಗಳೇ. ಅಂದರೆ ಸರ್ಕಾರ ಮತ್ತು ಕಂದಾಯ ಸಚಿವರು, ವಿಶೇಷವಾಗಿ ಕಂದಾಯ ಸಚಿವರ ಬಗ್ಗೆ ನಮಗೊಂದು ಅಭಿಮಾನ ಇತ್ತು. ಇವತ್ತು ಇಷ್ಟೆಲ್ಲ ಸುಧಾರಣೆ ಕ್ರಮಗಳನ್ನ ತರುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಕೃಷ್ಣ ಬೈರೇಗೌಡರು ಇದನ್ನು ಕೆರೆ ಅಂತ ಒಪ್ಕೊಂಡು ನನ್ನ ಜವಾಬ್ದಾರಿ ಅಲ್ಲಿ ಹಾಕಿರುವಂಥ ಬೇಲಿನ ತೆಗೆಸ್ತೀನಿ ಅಂತ ಇಮ್ಮಿಡಿಯೇಟ್ ತೆಗೆಸ್ಬೇಕಾಗಿತ್ತು ಅನ್ನುವಂಥದ್ದು ಆಗ್ರಹ ನಂದು. ಆದರೆ ಅದಕ್ಕೆ ಮೊದಲೇ ಮೈಸೂರಿನ ತಹಶೀಲ್ದಾರ್ಗೆ, ಮೈಸೂರಿನ ಮೂಡ ಕಮಿಷನರ್ಗೆ ನಾನು ಫೋನಲ್ಲಿ ಮಾತಾಡಿ, ನಾಳೆ ಇದು ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲಿ ಬಂದು ನಾನು ಜಾಗ ನೋಡಿದ್ದೀನಿ, ಇದು ಕೆರೆ ಅಂತ ಬರ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂದರೆ ಈಗ ನೀವು ನೋಡ್ತಾ ಇದ್ದೀರಾ, ಈಗಿನವರೆಗೆ ಕಾಂಪೌಂಡನ್ನು ತೆರವು ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ. ಇವತ್ತು ಇದು ಕೆರೆ ಅನ್ನೋದಕ್ಕೆ
ನಮ್ಮ ಹತ್ರ ಮೂಡಾದ ಮಾಸ್ಟರ್ ಪ್ಲಾನ್ ಅಂತ ಏನಿದೆ ಇದರಲ್ಲಿ ಇದು ಕೆರೆ ಅನ್ನುವಂಥದ್ದನ್ನ ಮಾರ್ಕ್ ಮಾಡಿ ತೋರಿಸಿದ್ದಾರೆ ಬಂಧುಗಳೇ. ಇದು ಮೂಡಾದ ಮಾಸ್ಟರ್ ಪ್ಲಾನ್ ಒಂದಾದ್ರೆ ಹಳೆ 1931ರ ಪ್ಲಾನ್ ಪ್ರಕಾರ ಅವತ್ತೇನಿತ್ತು ಇದು ಕುರುಬಾರಳ್ಳಿದು, ಇದರಲ್ಲೂ ಇದನ್ನ ಕೆರೆ ಅನ್ನೋದನ್ನ ಮಾರ್ಕ್ ಮಾಡಿದ್ದಾರೆ. ಎರಡೂ ಆದ ಮೇಲೆ ಯಾವ ಈ ಜಾಗದಲ್ಲಿ ನಾವು ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀವಿ, ಈ ಜಾಗ ಇನ್ನೊಂದಷ್ಟು ನೋಡಿದ್ರೆ ಇದು ಏನು ಮಾರ್ಕ್ ಮಾಡಿದ್ದೀವಿ, ಇದು ಕೆರೆಯ ಜಾಗ ಅನ್ನೋ ಯಾವ ಕೆರೆಯನ್ನ ಅತಿಕ್ರಮಣವಾಗಿ ಮಣ್ಣು ಹಾಕ್ಕೊಂಡು ಅದನ್ನ ಲೆವೆಲ್ ಮಾಡಿ ಮುಚ್ಚುವಂತ ಅಥವಾ ಅದಕ್ಕೆ ಕಾಂಪೌಂಡ್ ಹಾಕ್ಕೊಂಡು ಪಕ್ಕದಲ್ಲೇ ರಾಜಕಾಲುವೆ ಏನೋ ಮಳೆ ನೀರು ಹೋಗೋಕ್ಕೆ ರಾಜಕಾಲುವೆ ಇದೆ, ಈಗ ರಾಜಕಾಲುವೆನ ಬಿಟ್ಟಿದ್ದಾರೆ. ನಾಳೆ ನಾವು ಇದನ್ನು ಧ್ವನಿ ಎತ್ತೇ ಹೋದರೆ ರಾಜಕಾಲುವೆನೂ ಸೇರಿಸ್ಕೊಂಡು ಅದಕ್ಕೆ ಬೇಲಿ ಹಾಕುವಂಥದ್ದನ್ನು ಮಾಡುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದೆ ತನಿಖೆ ಆಗಬೇಕು. ಯಾಕೆ 15-20 ದಿವಸ ಆದರೂ ಮೈಸೂರಿನ ಜಿಲ್ಲಾಡಳಿತ ಯಾಕೆ ಇದನ್ನು ಇನ್ನೂ ತೆಗೆದಿಲ್ಲ? ಯಾಕೆ ಕಾಂಪೌಂಡ್ ಒತ್ತುವರಿ ಆಗಿದ್ರು ಯಾಕೆ ಅದನ್ನು ಬಿಡಿಸಿಲ್ಲ? 10 ವರ್ಷದಿಂದ ಇಲ್ಲಿಯ ನಾಗರಿಕರು ಹೇಳುವ ಪ್ರಕಾರ, ಇಲ್ಲಿರುವ ಮಹಿಳೆಯರು ಹೇಳುವ ಪ್ರಕಾರ, ಇವರು ಹೇಳ್ತಾ ಇದ್ದಾರೆ 10 ವರ್ಷದಿಂದನೇ ಇದಕ್ಕೆ ಇದೇ ಥರ ಒತ್ತುವರಿಯ ಪ್ರಯತ್ನ ಆಗಿತ್ತು. ಆವಾಗ ಆಗಿನ ಜಿಲ್ಲಾಧಿಕಾರಿಗಳು ತಹಶೀಲ್ದಾರರೆಲ್ಲರೂ ಸೇರಿಕೊಂಡು ಈ ಒತ್ತುವರಿಯನ್ನು ತೆರವು ಮಾಡಿದ್ರು ಅನ್ನುವಂಥದ್ದು. ಈಗ ನೀರಿಲ್ಲ ಅನ್ನೋ ಕಾರಣಕ್ಕೆ ಕೆರೆ ಅಂತ ಇಲ್ಲ. ಆದರೆ ಈ ಜಾಗದಲ್ಲಿ ಕೆರೆ ಇದ್ದಿದ್ದು, ಕೆರೆಯ ಜೊತೆಯಲ್ಲಿ ಮೀನುಗಳಿತ್ತು, ಮೀನನ್ನು ಹಿಡಿತಾ ಇದ್ದಿದ್ದನ್ನ ನಾವೆಲ್ಲರೂ ಅಷ್ಟೇ. ಅದು ಆಟ ಮೀಟ್ ಬಿಡ್ತಾರೆ ಅಲ್ಲಿ. ಒಂದೇ ಜಾಗ ಅಷ್ಟೇ. ಅದು ಆಟ ಮೀಟ್ ಬಿಡ್ತಾರೆ ಅಲ್ಲಿ.